ದಾವಣಗೆರೆಯ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ದಾವಣಗೆರೆಯಲ್ಲಿ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆ, ಪರ್ಯಾಯ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಾರಿಗೆ ಇಲಾಖೆಯ ನೌಕರರು ರಸ್ತೆಗಿಳಿಸಿಲ್ಲ ಬಸ್ಗಳನ್ನ. ಹೀಗಾಗಿ ಆ ಭಾಗದಲ್ಲಿ ಸಾರಿಗೆ ಇಲಾಖೆ ಅಲ್ಲಿನ ಝೋನಲ್ ಮ್ಯಾನೇಜರ್ಗಳು ಈ ರೀತಿಯಾದಂತಹ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ. ಮತ್ತಷ್ಟು ಲೈವ್ ಅಪ್ಡೇಟ್ಸ್ ನಮ್ಮ ಪ್ರತಿನಿಧಿ ಮಹದೇವ್ ನೀಡ್ತಾ ಹೋಗ್ತಾರೆ. ಮಹದೇವ್, ರಾಜ್ಯದ ಹಲವು ಭಾಗಗಳಲ್ಲಿ ಸಮಸ್ಯೆ ಆಗಿದೆ. ದಾವಣಗೆರೆಯಲ್ಲಿ ಏನ್ ಸಿಚುವೇಶನ್? ಪ್ರೈವೇಟ್ ಬಸ್ಸಸ್ಗಳು ದೊಡ್ಡ ಸಂಖ್ಯೆಯಲ್ಲಿ ಕಾಣಿಸ್ತಾ ಇವೆ, ಏನ್ ಡೀಟೇಲ್ ಸಿಗ್ತಾ ಇದೆ ಮಹದೇವ್? ಏನು ನಿನ್ನೆ ಸಾರಿಗೆ ನೌಕರರು ಒಂದು ಮುಷ್ಕರಕ್ಕೆ ಕರೆ ಕೊಡ್ತಾರೆ ಅಂತ ಹೇಳಿ ವಿಚಾರ ಗೊತ್ತಾಗ್ತಿದ್ದಂತೆ ದಾವಣಗೆರೆ ಜಿಲ್ಲಾಡಳಿತ ಒಂದು ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಮಾಡ್ಕೊಂಡಿತ್ತು. ಅಂದ್ರೆ ಇಲ್ಲಿ KSRTC DC ಅವ್ರ ಜೊತೆ ಒಂದು ಮಾಹಿತಿಯನ್ನ ಅವರು ಕಲೆ ಹಾಕುವಂತ ಕೆಲಸವನ್ನ ಮಾಡಿದ್ರು. ಮೊದಲಿಗೆ ದಾವಣಗೆರೆಯಲ್ಲಿ ಎಷ್ಟು ರೂಟ್ಗಳಲ್ಲಿ ಸರ್ಕಾರಿ ಬಸ್ಗಳನ್ನ ಓಡಾಡಿಸಲಾಗುತ್ತೆ ಅಂದ್ರೆ 126 ರೂಟ್ಗಳಲ್ಲಿ ಸರ್ಕಾರಿ ಬಸ್ಗಳು ಓಡಾಡುತ್ತೆ. ಅದರಲ್ಲೂ 80 ರೂಟ್ಗಳಲ್ಲೂ ಖಾಸಗಿ ಬಸ್ ಕೂಡ ವ್ಯವಸ್ಥೆ ಇದೆ ಅಂತ ಗೊತ್ತಾಗ್ತಿದ್ದಂತೆ ಎಲ್ಲ ಕಡೆ ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಕೂಡ ಮಾಡುವಂತ ಅಂದ್ರೆ ಉಳಿದ ಕಡೆ ಒಂದು 46 ಕಡೆ ಏನು ಪ್ರೈವೇಟ್ ಬಸ್ ವ್ಯವಸ್ಥೆ ಇರಲಿಲ್ಲ, ಅಲ್ಲಿ ಕೂಡ ಒಂದು ವ್ಯವಸ್ಥೆಯನ್ನ ಮಾಡುವಂತ ಕೆಲಸವನ್ನು ಮಾಡಿದ್ರು. ಈಗ ಚಿತ್ರದುರ್ಗ, ಹಾವೇರಿ, ರಾಣೆಬೆನ್ನೂರು, ಎಲ್ಲಿ ಶಿವಮೊಗ್ಗ ಈ ರೀತಿ ಸುತ್ತಮುತ್ತಲು ಎಲ್ಲಿ ಸಾಕಷ್ಟು ಪ್ರಯಾಣಿಕರು ಓಡಾಡ್ತಾರೆ ಆ ಒಂದು ಜಾಗದಲ್ಲಿ ಒಂದು ಖಾಸಗಿ ಬಸ್ಗಳ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಹೇಳಿ ಒಂದು ಖಾಸಗಿ ಬಸ್ಗಳ ಮಾಲೀಕರ ಜೊತೆ ಮಾತುಕತೆಯನ್ನ ಮಾಡಿ ಈಗ ಖಾಸಗಿ ಬಸ್ಗಳನ್ನ ಬಿಟ್ಟಿದ್ದಾರೆ. ಏನು ಕೇಂದ್ರ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ ಸರ್ಕಾರಿ ಬಸ್ಗಳು ಓಡಾಡ್ತಿತ್ತು, ಈಗ ಅಲ್ಲಿ ಖಾಸಗಿ ಬಸ್ಗಳು ಬಂದು ನಿಂತ್ಕೊಂಡಿದೆ. ನೀವು ದೃಶ್ಯದಲ್ಲಿ ನೋಡ್ತಿರ್ಬೋದು, ಸುಮಾರು 100 ಬಸ್ಗಳು ಈಗಾಗಲೇ ಬಂದು ಇಲ್ಲಿ ಖಾಸಗಿ ಬಸ್ಗಳು ಇಲ್ಲಿ ನಿಂತಿದ್ದಾವೆ. ಇವು ಶಿವಮೊಗ್ಗ, ಚಿತ್ರದುರ್ಗ, ಬೆಂಗಳೂರು ಕೇಳಿದಂತೆ ನಾನಾ ಭಾಗಗಳಲ್ಲಿ ಹಲವೆಡೆ ಎಲ್ಲಿ ಪ್ರಯಾಣಿಕರ ಅನುಕೂಲ ಹೆಚ್ಚಿದೆ ಅಲ್ಲಿ ಓಡಾಡೋಕೆ ಅಂತ ಎಲ್ಲ ರೀತಿಯಂತ ವ್ಯವಸ್ಥೆಯನ್ನ ಇಲ್ಲಿ ಮಾಡಿರುವಂತದ್ದು. ಪ್ರಯಾಣಿಕರು ಕೂಡ ಖಾಸಗಿ ಬಸ್ಗಳ ವ್ಯವಸ್ಥೆಯಿಂದ ಊರಿಗೆಲ್ಲ ತೆರಳುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈಗ ಖಾಸಗಿ ಬಸ್ ಮಾಲೀಕರು ಇದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗೋಣ. ಸರ್, ಈಗ ಪ್ರಯಾಣಿಕರು ಬರ್ತಾ ಇದಾರ ಹೆಂಗೆ? ಕಮ್ಮಿ ಪ್ರಯಾಣಿಕರು ಬಹಳ ಕಮ್ಮಿ ಆಗಿದ್ದಾರೆ. KSRTC ಇಲ್ಲ ಅಂತ ಹೇಳಿ ನಮ್ಮ ಪ್ರೈವೇಟ್ ಎಲ್ಲ ನಾವೆಲ್ಲ ಕಡೆಗೂ ವ್ಯವಸ್ಥೆ ಮಾಡಿದೀವಿ. ಎಲ್ಲಾ ಕಡೆನೂ ಹೋಗ್ತಾರೆ, ದುರ್ಗ ಹೋಗ್ತಾರೆ, ಹುಬ್ಳಿ ಹೋಗ್ತವೆ, ಬೆಂಗಳೂರು ಹೋಗ್ತಾ ಇದಾವೆ, ಜಗಳೂರು, ಶಿವಮೊಗ್ಗ ಎಲ್ಲ ಕಡೆನೂ ನಾವು ವ್ಯವಸ್ಥೆ ಮಾಡಿದೀವಿ. ಈಗ ಪ್ರೈವೇಟ್ ಅಂತಂದ್ರೆ ಜಾಸ್ತಿ ಹಣ ತೆಗೆದುಕೊಳ್ತಾರೆ ಅಂತ ಹೇಳಿ ಒಂದು ಮಾತಿತ್ತು. ನೀವೇನು ಸರ್ಕಾರಿ ದರ ನಿಗದಿಯಂತೆ ತಗೋತಾ ಇದ್ರೆ ಅಥವಾ ಜಾಸ್ತಿ ತಗೋತಾ ಇದ್ರೆ ಹೆಂಗೆ? ಸರ್, KSRTCಗಿಂತೂ 10 ರೂಪಾಯಿ ಕಮ್ಮಿನೇ ತಗೊಂತಾ ಇದೀವಿ ನಾವು. ಹೌದಾ? KSRTC ಬಸ್ ಚಾರ್ಜ್ ದುರ್ಗಕ್ಕೆ 76 ಇದೆ, ನಮ್ಮ ಬಸ್ಸಲ್ಲಿ 70 ರೂಪಾಯಿ ತಗೊಂತಾ ಇದೀವಿ. 70 ರೂಪಾಯಿ. ನಾವು ಬಸ್ ಚಾರ್ಜ್ ಜಾಸ್ತಿ ಮಾಡಿ ನಾವು ಪ್ರೈವೇಟ್ನ ಯಾರ ತಗ ಎಕ್ಸ್ಟ್ರಾ ಇಷ್ಟನೇ ಪಡ್ತಾ ಇಲ್ಲ. ನಾವು ಏನ್ ಚಾರ್ಜ್ ಆಯ್ತು ಅದಕ್ಕಿಂತ 10 ರೂಪಾಯಿ ಕಮ್ಮಿ ತಗೊಂತಾ ಇದೀವಿ. ಈಗ ಲೇಡೀಸ್ಗೆ ಒಂದು ಫ್ರೀ ಇತ್ತು ಬಸ್ಸು, ನಮ್ಮ ಬಸ್ಗೆ ಮತ್ತೆ ಫ್ರೀ ಕೊಡುವಂತ ಲೇಡೀಸ್ ಏನಾರ ಕೇಳ್ತಾ ಇದಾರೆ ಹೇಗೆ? ಸರ್, ಅವರು ಎಲ್ಲ ಆಧಾರ್ ಕಾರ್ಡ್ ಫ್ರೀ ಕೇಳ, ನಾವು ಪಾನ್ ಕಾರ್ಡ್ ಫ್ರೀ ಕೊಟ್ಬಿಡೋಣ ಅಂತ ಮಾಡ್ಬಿಟ್ಟೆ ಗಂಡು ಮಕ್ಳಿಗೆ. ಆಧಾರ್ ಕಾರ್ಡ್ ಕೇಳ್ತಾರೆ. ವಯಸ್ಸಾಗಿರೋರು ಬರ್ತಾರೆ, ಕೇಳ್ತಾರೆ ಆಧಾರ್ ಕಾರ್ಡ್ ಐತನಪ್ಪ ಅಂತಾರೆ. ನಮ್ ಕಡೆ ಆಧಾರ್ ಕಾರ್ಡ್ ಇಲ್ಲ. ಯಾಕಂದ್ರೆ ನಾವು 3 ತಿಂಗಳಿಗೆ 50,000 ಟ್ಯಾಕ್ಸ್ ಕಟ್ತೀವಿ. ಟ್ಯಾಕ್ಸ್ ಕಟ್ಟಿ ಗಾಡಿ ಓಡಿಸೋದೇ ಇದು ತ್ರಿಶಕ್ತಿ ಇದು ಬಂದಾಗಿದ್ದು ನಮ್ಗೆ ಬಹಳ ಸಮಸ್ಯೆ ಆಗಿತ್ತು. ಹಂಗಾಗಿ ನಾವು ಮಾಡಕ್ ಆಗಲ್ಲ, ಆಧಾರ್ ಕಾರ್ಡಿಂದ ಏನು ಮಾಡಕ್ ಆಗಲ್ಲ. ಚಾರ್ಜ್ ಏನಿದೆಯೋ ಅದಕ್ಕಿಂತ 10 ರೂಪಾಯಿ ಕಮ್ಮಿ ತಗೊಂಡು. ಎಲ್ಲೆಲ್ಲಿ ಸಂಚಾರ ಮಾಡ್ತಾ ಇದ್ರಿ? ಯಾವ ಕಡೆ ಇದು ಮಾಡ್ತಾರೆ ವ್ಯವಸ್ಥೆ ಮಾಡಿದ್ದಾರೆ ಎಲ್ಲಾನು? ಸರ್, ದುರ್ಗ, ಬೆಂಗಳೂರು, ಹುಬ್ಳಿ, ಶಿವಮೊಗ್ಗ, ಹೊಸಪೇಟೆ ಎಲ್ಲಾ ಕಡೆಗೂ ಓಡ್ತಾರ ಗಾಡಿಗಳು. ಹೌದಾ? ಎಲ್ಲಾ ಕಡೆನೂ ಓಡ್ತಾರ, ಯಾರಿಗೆ ತೊಂದರೆ ಏನು ಮಾಡ್ತಾ ಇಲ್ಲ. ಎಲ್ಲಾ ಪ್ರೈವೇಟ್ ಗಾಡಿಗಳು ಎಲ್ಲ ಓಡ್ತಾರೆ. ಇದಿಷ್ಟು ಖಾಸಗಿ ಬಸ್ ಮಾಲೀಕರ ಮಾತು. ಏನಂತಂದ್ರೆ ಈಗಾಗಲೇ ದಾವಣಗೆರೆಯಲ್ಲಿ ಯಾವುದೇ ರೀತಿಯಾದಂತಹ ಅಷ್ಟೊಂದು ಮುಷ್ಕರದ ಬಿಸಿ ತಡ್ತಿಲ್ಲ. ಕಾರಣ ಏನಂತಂದ್ರೆ ಇಲ್ಲಿ ಸಾಕಷ್ಟು ಖಾಸಗಿ ಬಸ್ಗಳ ವ್ಯವಸ್ಥೆ ಕೂಡ ಇದೆ. ಜೊತೆಗೆ KSRTC ಬಸ್ಗಳನ್ನ ಕೂಡ ಬಿಡುವಂತ ಕೆಲಸವನ್ನ ಖುದ್ದಾಗಿ ಏನು ದಾವಣಗೆರೆ KSRTC DC ಕಿರಣ್ ಕುಮಾರ್ ಅವರು ನಿಂತು ಎಲ್ಲೆಲ್ಲಿ ಜನ ಹೋಗ್ಬೇಕು, ಎಲ್ಲೆಲ್ಲಿ ವ್ಯವಸ್ಥೆ ಬೇಕು, ಹೆಚ್ಚಿನ ಬಸ್ ಬೇಕು, ಅಲ್ಲಿ ಡ್ರೈವರ್ ಮತ್ತು ಕಂಡಕ್ಟರ್ಗಳ ಮನವೊಲಿಸಿ ಅವರನ್ನ ಕಳಿಸುವಂತ ಕೆಲಸವನ್ನ ಮಾಡ್ತಾರೆ. ಹೀಗಾಗಿ ಸಾರಿಗೆ ನೌಕರು ಸಾಕಷ್ಟು ಪ್ರಮಾಣದಲ್ಲಿ ಬರದೇ ಇದ್ರು ಕೂಡ ಇರುವಂತಹ ಸಿಬ್ಬಂದಿಗಳನ್ನ ಬಳಸಿಕೊಂಡು ಖಾಸಗಿ ಬಸ್ಗಳ ಮಾಲೀಕರನ್ನ ಬಳಸಿಕೊಂಡು ಈಗಾಗಲೇ ಎಲ್ಲ ಕಡೆ ಒಂದು ವ್ಯವಸ್ಥೆಯನ್ನ ಮಾಡ್ತಾರೆ. ಕೆಲವೊಂದಿಷ್ಟು ಕಡೆ ಬೆರಳೆಣಿಕೆ ಮಾತ್ರ ಜಾಗದಲ್ಲಿ ಬಸ್ ವ್ಯವಸ್ಥೆ ಇಲ್ಲ ಅನ್ನೋದು ಬಿಟ್ರೆ ಎಲ್ಲ ಕಡೆ ಸಂಪೂರ್ಣವಾಗಿ ಬಸ್ ವ್ಯವಸ್ಥೆ ಅಂತ ಕಲ್ಪಿಸುವಂತ ಕೆಲಸ ಜಿಲ್ಲಾಡಳಿತ ಮಾಡಿರುವಂತದ್ದು. ವಿದ್ಯಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.